ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಕಾರ್ತಿಕ್ ರಿಷಿ. ನಾನು ರೇಡಿಯೇಷನ್ ಆಂಕಾಲಜಿಸ್ಟ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬಸವನಗುಡಿ, ಬೆಂಗಳೂರು. ಇವತ್ತು ನಾನು ನಿಮಗೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂದರೆ ಏನು? ಸೊ ಎರಡು ಥರ ಪದಗಳಿದೆ. ಒಂದು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ ಇದೆ, ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂತ ಇದೆ. ಇದನ್ನು ಶಾರ್ಟ್ ಫಾರ್ಮಲ್ಲಿ SRS, SRT ಅಥವಾ SBRT ಅಂತಲೂ ನಾವು ಹೇಳ್ತೀವಿ. ಏನು ಇದರ ಅರ್ಥ, ಇದು ಎಲ್ಲಿ ನಾವು ಉಪಯೋಗಿಸ್ತೀವಿ, ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಪೇಷಂಟಿಗೆ, ಈ ಥರ ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಇವತ್ತು ಮಾಹಿತಿ ಕೊಡ್ತೀನಿ. ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅನ್ನೋ ಪದ ಏನು ಅಂದರೆ, ತುಂಬ ಹೈ ಡೋಸ್ ಕ್ಯಾನ್ಸರ್ ಕಾಯಿಲೆ ಎಲ್ಲಿದೆಯೋ ಆ ಕ್ಯಾನ್ಸರ್ ಕಾಯಿಲೆ ಸ್ಪಾಟಲ್ಲಿ ಹೈ ಡೋಸ್ ರೇಡಿಯೇಷನ್ ಕೊಟ್ಟು ಆ ಕ್ಯಾನ್ಸರ್ನ ಕಂಪ್ಲೀಟಾಗಿ ನಾವು ಕ್ಲಿಯರ್ ಮಾಡ್ತೀವಿ. ಇದರ ಹೆಸರು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ. ಈ ರೇಡಿಯೇಷನ್ನ ನಾವು ಒಂದು ದಿನದಲ್ಲಿ ಕೊಟ್ಟರೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ ಹೆಸರು ಹೇಳ್ತೀವಿ. ಇದೇ ರೇಡಿಯೇಷನ್ನ ನಾವು 3 ಅಥವಾ 5 ದಿನ ಕೊಟ್ಟರೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸುಮಾರು ಪೇಷಂಟ್ಗೆ ಇದನ್ನು ನಾವು ಬ್ರೈನ್ ಟ್ಯೂಮರ್ಸಲ್ಲಿ ಉಪಯೋಗಿಸ್ತೀವಿ. ಆವಾಗ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಥವಾ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂತ ಯೂಸ್ ಮಾಡ್ತೀವಿ. ಬ್ರೈನ್ ಆಚೆ ಮೈಯಲ್ಲಿ ಬೇರೆ ಎಲ್ಲಾದರೂ ಕಾಯಿಲೆ ಇದ್ದು ಈ ಟೆಕ್ನಾಲಜಿನ ನಾವು ಉಪಯೋಗಿಸಿದ್ರೆ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ SBRT ಅಂತ ಹೇಳ್ತೀವಿ. ಓಕೆ, ಇದು ಹೈ ಡೋಸ್ ಅಂತ ನಾನು ಹೇಳಿದೆ. ಇವಾಗ ಹೈ ಡೋಸ್ ಅಂದರೆ ಏನು, ಅದರ ಅರ್ಥ ಏನು, ಅದನ್ನು ಯಾವಾಗ ಯೂಸ್ ಮಾಡ್ತೀವಿ? ಅದಕ್ಕೆ ಮುಂಚೆ ನಾವು ಏನು ಅರ್ಥ ಮಾಡಬೇಕು ಅಂದರೆ, ನಾರ್ಮಲ್ ರೇಡಿಯೇಷನ್ ಏನು ಅಂತ ಅರ್ಥ ಆಯಿತು ಅಂದರೆ ಹೈ ಡೋಸ್ ಏನು ಅಂತ ಅರ್ಥ ಆಗುತ್ತೆ. ನಾರ್ಮಲ್ ರೇಡಿಯೇಷನ್ ನಾವು ರೊಟೀನಾಗಿ ಏನು ರೇಡಿಯೇಷನ್ ಮಾಡ್ತೀವೋ ಅದು ಹೇಗೆ ಅಂದರೆ, ಎವ್ರಿ ಡೇ 2 ಗ್ರೇ ಅಂತ ನಾವು ಹೇಳ್ತೀವಿ. ರೇಡಿಯೇಷನ್ ಮೆಷರ್ಮೆಂಟ್ ಮಾಡೋದು ನಾವು ಗ್ರೇ ಅಂತ ಹೇಳ್ತೀವಿ. ಸೊ ದಿನ ಪೇಷಂಟಿಗೆ 2 ಗ್ರೇ ಕೊಟ್ಟರೆ ಅದು ನಾರ್ಮಲ್ ರೇಡಿಯೇಷನ್. ಈಗ ಕ್ಯೂರ್ ಮಾಡೋಕ್ಕೆ ಈ 2 ಗ್ರೇ ಡೈಲಿ ಕೊಟ್ಕೊಂಡು ಹೋದರೆ ಅದು ಕ್ಯೂರ್ ಆಗುತ್ತೆ. ಎಷ್ಟು ದಿನ ಕೊಡಬೇಕಾಗತ್ತೆ? ಸುಮಾರು 5ರಿಂದ 7 ವಾರ ಕೊಡ್ತೀವಿ. ವಾರದಲ್ಲಿ 5 ದಿನ ಬರ್ತಾರೆ, ಒಂದು 10 ನಿಮಿಷ ರೇಡಿಯೇಷನ್ ತೊಗೊಂಡು ವಾಪಸ್ ಮನೆಗೆ ಹೋಗ್ತಾರೆ. ಈಗ ನಾವು ಸೋಮವಾರ ಶುರು ಮಾಡಿದ್ರೆ ಸೋಮವಾರ 2 ಗ್ರೇ ಕೊಡ್ತೀವಿ, ಮಂಗಳವಾರ 2 ಗ್ರೇ ಕೊಡ್ತೀವಿ, ಬುಧವಾರ 2 ಗ್ರೇ, ಗುರುವಾರ 2 ಗ್ರೇ, ಶುಕ್ರವಾರ 2 ಗ್ರೇ, ಮತ್ತು 2 ದಿನ ಬ್ರೇಕ್ ಇರುತ್ತೆ. ಇದಾದಮೇಲೆ ಮುಂದಿನ ವಾರ ಮತ್ತೆ ಇದೇ ಥರ 5 ದಿನ ರೇಡಿಯೇಷನ್ ಕೊಡಬೇಕಾಗತ್ತೆ. ಈ ಥರ ಡೈಲಿ 2 ಗ್ರೇ ಬಂದು ತೊಗೊಂಡೋಗಿ ವಾರದಲ್ಲಿ 5 ದಿವಸ 5ರಿಂದ 7 ವಾರ ತೊಗೊಂಡ್ರೆ ಇದಕ್ಕೆ ನಾವು ನಾರ್ಮಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಇದು ಮುಂಚೆಯಿಂದನೂ ಇದೇ ಥರ ನಾರ್ಮಲಾಗಿ ಕೊಡ್ತಿರೋ ರೇಡಿಯೇಷನ್ನು. ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಥವಾ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿಲಿ ಏನು ಅಂದರೆ 20 ಗ್ರೇ ಒಂದೇ ಶಾರ್ಟಲ್ಲಿ ಕೊಡ್ತೀವಿ. ಸೊ ನಿಮ್ಗೆ ಅರ್ಥ ಆಗ್ಬೋದು, 2 ಗ್ರೇಯಲ್ಲಿ 20 ಗ್ರೇಯಲ್ಲಿ 10 ಸಲ ಜಾಸ್ತಿ ಡೋಸು, 10 ಟೈಮ್ಸ್ ದ ಡೋಸ್ ಒಂದೇ ಸಲ ಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ಈ ಕ್ಯಾನ್ಸರ್ ಕಾಯಿಲೆ ಸೆಲ್ಸಿಗೆ ಅಷ್ಟು ಹೈ ಡೋಸ್ ತಡ್ಕೊಳಕ್ಕಾಗೋದಿಲ್ಲ ಮತ್ತು ಅದು ಕ್ಲಿಯರ್ ಆಗುತ್ತೆ. ಬಟ್ ಇದ್ರ ಪ್ರಾಬ್ಲಮ್ ಏನು, ಅಷ್ಟು ಹೈ ಡೋಸ್ ಕೊಟ್ಟಾಗ ನಾವು ತುಂಬ ಕೇರ್ಫುಲ್ಲಾಗಿ ಕ್ಯಾನ್ಸರ್ಗೆ ಮಾತ್ರ ಆ ರೇಡಿಯೇಷನ್ ಹೋಗೋ ಥರ ನೋಡ್ಕೋಬೇಕು. ಏನಾದರೂ ಒಂದು ಫ್ಯೂ ಮಿಲಿಮೀಟರ್ಸ್, 1 ಮಿಲಿಮೀಟ್ರು 2 ಮಿಲಿಮೀಟ್ರ್ ಆ ಕಡೆ ಈ ಕಡೆ ಹೋದರೆ ಕ್ಯಾನ್ಸರ್ ಕಾಯಿಲೆಗೆ ಹೋಗೋದು ಬದಲು ಪಕ್ಕಾ ಇರೋ ನಾರ್ಮಲ್ ಸೆಲ್ಸಿಗೆ ಹೋಗುತ್ತೆ. ಇದರಿಂದ ರೇಡಿಯೇಷನಿಂದನೇ ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಥವಾ ರೇಡಿಯೋಥೆರಪಿನ ನಾವು ಭಾಳ ಕೇರ್ಫುಲ್ಲಾಗಿ ನೋಡಿಕೊಂಡು ಕೊಡಬೇಕು. ಈ ಟೆಕ್ನಾಲಜಿ ಎಲ್ಲ ಹಾಸ್ಪಿಟ್ಲು ಎಲ್ಲ ಮಿಷಿನಲ್ಲೂ ಇದೆಯಾ ಅಂದರೆ ಇಲ್ಲ. ಇದಕ್ಕೆ ಅಂತಲೇ ಸ್ಪೆಷಲಾಗಿ ಮಿಷಿನ್ ಬೇಕಾಗತ್ತೆ. ಸೊ ಈಗಿರೋ ಮಾಡರ್ನ್ ಅಡ್ವಾನ್ಸ್ಮೆಂಟ್ಸಲ್ಲಿ ಇದು ಕೂಡ ಒಂದು ಟೈಪ್ ಆಫ್ ರೇಡಿಯೇಷನ್. ಹೇಗೆ ಅಂದರೆ, ಕೆಲವು ಮಿಷಿನ್ಸ್ ಇದೆ, ನೀವು ಕೆಲವು ಹೆಸರು ಕೇಳಿರ್ತೀರಾ, ಇನ್ನು ಕೆಲವು ನಿಮಗೆ ಇವತ್ತು ಫಸ್ಟ್ ಟೈಮ್ ನೀವು ಕೇಳ್ತಿರ್ಬೋದು. ಸೊ ಈಗ ನಮ್ಮ ಹಾಸ್ಪಿಟ್ಲಲ್ಲಿ 2 ಥರ ಲೀನಿಯರ್ ಆಕ್ಸಿಲರೇಟರ್ಲಿ ಇದನ್ನು ಮಾಡ್ಬೋದು. ಒಂದು ಟ್ರೂ ಬೀಮ್ ಅಂತ ಇದೆ, ಇನ್ನೊಂದು ಹೈಪರ್ ಆರ್ಕ್ ಅನ್ನೋ ಮಿಷಿನ್ ಇದೆ. ಈ 2 ಮಿಷಿನಲ್ಲೂ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಥವಾ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿಗೆ ಅಂತಾನೆ ಮಾಡಿರೋ ಅಂಥ ಮಿಷಿನ್ನು. ಇದರಲ್ಲಿ ತುಂಬ ಹೈ ಡೋಸ್ ಆ ಸ್ಪಾಟ್, ಕ್ಯಾನ್ಸರ್ ಸ್ಪಾಟ್ ಎಲ್ಲಿದೆಯೋ
ಅಲ್ಲಿಗೆ ನಾವು ಫೋಕಸ್ ಮಾಡಿ ಕೊಡ್ತೀವಿ. ಅದರಲ್ಲಿ ಅಡ್ವಾಂಟೇಜ್ ನಾನು ಹೇಳ್ದಂಗೆ ಕ್ಯಾನ್ಸರ್ ಕಾಯಿಲೆ ಪೂರ್ತಿ ಕ್ಲಿಯರ್ ಆಗುತ್ತೆ, ಪೇಷಂಟ್ ಕ್ಯೂರ್ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಇದೇ ಥರ ಯಾವ್ಯಾವ ಮಿಷಿನ್ನಲ್ಲಿ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಮಾಡ್ಬೋದು ಅಂದರೆ ಗಾಮಾ ನೈಫ್ ಅನ್ನೋ ಮಿಷಿನ್ ಇದೆ. ಅದರಲ್ಲಿ ಬ್ರೈನಿಗೆ ಮಾತ್ರ ಅದನ್ನು ಯೂಸ್ ಮಾಡೋದು. ಇದನ್ನು ಕೆಲವು ಹಾಸ್ಪಿಟಲ್ಸಲ್ಲಿ ಈ ಮಿಷಿನ್ ಯೂಸ್ ಮಾಡ್ತಾರೆ ಬ್ರೈನಲ್ಲಿರೋ ಕ್ಯಾನ್ಸರ್ಸನ್ನು ಟ್ರೀಟ್ ಮಾಡೋಕ್ಕೆ. ಇನ್ನು ಕೆಲವು ಮಿಷಿನ್ಸ್ ಹೇಗೆ ಅಂದರೆ ಸೈಬರ್ ನೈಫ್ ಅಂತ ಇನ್ನೊಂದು ಮಿಷಿನ್ ಇದೆ. ಅದರಲ್ಲಿ ಬ್ರೈನ್ ಆಗಲಿ ಬಾಡಿಯಲ್ಲಿ ಬೇರೆ ಕಡೆ ಆಗಲಿ ಅದನ್ನು ಯೂಸ್ ಮಾಡಿ ಈ ಟ್ರೀಟ್ಮೆಂಟ್ನ ಕೊಡ್ಬೋದು. ನಮ್ಮದ್ರಲ್ಲಿರೋದು ಲೀನಿಯರ್ ಆಕ್ಸಿಲರೇಟರ್ ಮೂಲಕ ಕೊಡೋ ಅಂಥದ್ದು ರೇಡಿಯೋ ಸರ್ಜರಿ ಮತ್ತು ರೇಡಿಯೋಥೆರಪಿ. ಸೊ ಯಾವುದೇ ಮಿಷಿನ್ ಆಗಲಿ ಅದು ಕೊಡೋ ರೇಡಿಯೇಷನ್ಗೆ ನಾವು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಥವಾ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸೊ ನಾನು ಹೇಳ್ದಂಗೆ ಹೇಗೆ ನಾವು ಎಲ್ಲಿ ಕೊಡಬೇಕು, ಯಾವ ಥರ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಯೂಶ್ವಲಿ ಬ್ರೈನ್ ಟ್ಯೂಮರ್ಸ್ಗೆ ಇದನ್ನು ಕಾಮನ್ನಾಗಿ ನಾವು ಯೂಸ್ ಮಾಡೋದು. ಬ್ರೈನ್ ಟ್ಯೂಮರಲ್ಲಿ ಕೆಲವುದು ಕ್ಯಾನ್ಸರ್ ಕಾಯಿಲೆ ಇರುತ್ತೆ, ಕೆಲವುದು ಕ್ಯಾನ್ಸರ್ ಇಲ್ಲದೇ ಗಡ್ಡೆಗಳನ್ನು ಬ್ರೈನಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾವು ಹೇಳೋದು ಹೇಗೆ ಅಂದರೆ ಶ್ವಾನೋಮಾ ಅಂತ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಮೆನಿಂಜಿಯೋಮಾ ಅನ್ನೋ ಡಿಸೀಸ್ ಬ್ರೈನಲ್ಲಿ ಕಾಣಿಸ್ಕೋಬೋದು. ಆರ್ಟಿರೋವೀನಸ್ ಮ್ಯಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಈ ಥರ ಕಾಯಿಲೆಗಳಿಗೆ ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ತುಂಬಾ ಉಪಯೋಗ. ಅಂದರೆ ಒಂದೇ ದಿನದಲ್ಲಿ 20 ಗ್ರೇ ಅಥವಾ 22 ಗ್ರೇ ಈ ಥರ ರೇಡಿಯೇಷನ್ ಕೊಟ್ಟು ಕಾಯಿಲೆನ ಪೂರ್ತಿಯಾಗಿ ವಾಸಿ ಮಾಡ್ಬೋದು. ಇದು ಒಂದು ದಿನದಲ್ಲಿ ಹೇಗೆ ಕೊಡ್ತೀವಿ ಅಂದರೆ ಹಾಗೇ ರೇಡಿಯೇಷನ್ ಕೊಡೋಕ್ಕಾಗೋದಿಲ್ಲ. ರೇಡಿಯೇಷನ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೊ ನಾವು ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಆಮೇಲೆ ರೇಡಿಯೇಷನ್ ಕೊಡಬೇಕಾಗತ್ತೆ. ಸೊ ಮೊದಲು ಈ ಥರ ಕಾಯಿಲೆ ಇರೋರು ಬಂದಾಗ ನಾವು ಪ್ಲ್ಯಾನ್ ಮಾಡ್ತೀವಿ. ಒಂದು MRI ಮಾಡ್ತೀವಿ, ಒಂದು CT ಸ್ಕ್ಯಾನ್ ಮಾಡ್ತೀವಿ, ಮತ್ತು ಇವಾಗಿರೋ ಮಾಡರ್ನ್ ಕಂಪ್ಯೂಟರ್ಸ್ ಮೂಲಕ ನಾವು ಎಲ್ಲಿ ಕೊಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಆದಮೇಲೆ ಪೇಷಂಟ್ ಬರ್ತಾರೆ. ಸೊ ಆ ಪ್ಲ್ಯಾನಿಂಗಿಗೆ ಒಂದು 2-3 ದಿನ ಟೈಮ್ ಬೇಕಾಗಿ ಬರ್ಬೋದು. ರೆಡಿ ಆದಮೇಲೆ ಒಂದು ಹಾಫ್ ಆನ್ ಅವರ್ ಟ್ರೀಟ್ಮೆಂಟ್ ಇರುತ್ತೆ. ಅಡ್ಮಿಷನ್ ಏನು ಬೇಕಾಗಲ್ಲ, ಟ್ರೀಟ್ಮೆಂಟಿಗೆ ಮುಂಚೆ ಯಾವ ಥರದ್ದು ಪ್ರಿಪ್ರೇಷನ್ ಬೇಕಾಗಲ್ಲ. ಒಂದು ಟೈಮಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಅದೇ ದಿನ ಮತ್ತೆ ವಾಪಸ್ ಹೋಗ್ಬೋದು. ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಆಗಲಿ ರೇಡಿಯೋಥೆರಪಿ ಆಗಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕೊಟ್ಟರೆ ಯಾವ ಥರದ್ದು ಸೈಡ್ ಎಫೆಕ್ಟ್ಸು ಕೂಡ ಕಾಣಿಸ್ಕೊಳ್ಳಲ್ಲ. ಅದು ಅಡ್ವಾಂಟೇಜು. ಯೂಶ್ವಲಿ ನಾವು ಈ ಲಾಂಗ್ ಟರ್ಮ್ ಈ 5 ವಾರ 7 ವಾರ ರೇಡಿಯೇಷನ್ ಕೊಟ್ಟಾಗ ಕೆಲವು ಸಲ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಚರ್ಮ ಕಪ್ಪಗಾಗ್ಬೋದು ಎಲ್ಲಿ ರೇಡಿಯೇಷನ್ ಕೊಡ್ತಾ ಇದ್ದೀವಿ, ಅಥವಾ ಬಾಯಲ್ಲಿ ಹುಣ್ಣು ಬರ್ಬೋದು, ಸೊ ಲೂಸ್ ಮೋಷನ್ಸ್ ಆಗ್ಬೋದು, ಕೂದಲು ಉದುರ್ಬೋದು. ಈ ಥರ ಕಾಮನ್ನಾಗಿ ಸೈಡ್ ಎಫೆಕ್ಟ್ಸ್ ನೋಡ್ಕೊತೀವಿ. ಅದು ಟೆಂಪ್ರರಿ ಆಗಿದ್ರೂ ಕೆಲವು ದಿನ ಆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಮತ್ತು ರೇಡಿಯೋಥೆರಪಿಯಲ್ಲಿ ಆ ಥರ ಸೈಡ್ ಎಫೆಕ್ಟ್ಸು ಕೂಡ ಕಾಣಿಸ್ಕೊಳ್ಳಲ್ಲ. ಯಾಕಂದರೆ ನಾವು ಎಂಟೈರ್ ರೇಡಿಯೇಷನ್ನ ಒಂದು ಸ್ಪಾಟಿಗೆ ಫೋಕಸ್ ಮಾಡಿ ಕೊಡ್ತಾಯಿದ್ದೀವಿ. ಅದರಿಂದ ಯಾವ ಥರದ್ದು ಸೈಡ್ ಎಫೆಕ್ಟ್ಸು ಕೂಡ ಕಾಣಲ್ಲ. ಈ ಹಾಫ್ ಆನ್ ಅವರಲ್ಲಿ ಪೇಷಂಟ್ ಮಲ್ಕೋಬೇಕು, ಅಲ್ಲಾಡ್ದೇ ಮಲ್ಕೋಬೇಕು. ನಮ್ಮ ಮಾಡರ್ನ್ ಮಿಷಿನ್ ಮೂಲಕ ನಾವು ಒಂದು CT ಸ್ಕ್ಯಾನ್ ತೊಗೊಂಡು ನೋಡ್ತೀವಿ ಎಲ್ಲಿ ಯಾವ ಜಾಗದಲ್ಲಿ ನಾವು ರೇಡಿಯೇಷನ್ ಕೊಡ್ತಾ ಇದ್ದೀವಿ ಅಂತ ನೋಡಿಕೊಂಡು ಆ ಸ್ಪಾಟಿಗೆ ಮಾತ್ರ ವೆರಿ ಹೈ ಡೋಸ್ ನಾವು ಫೋಕಸ್ ಮಾಡಿಕೊಟ್ಟಾಗ ಅಲ್ಲಿ ಕ್ಯಾನ್ಸರ್ ಕಾಯಿಲೆ ಅಥವಾ ಗಡ್ಡೆ ಕ್ಲಿಯರ್ ಆಗುತ್ತೆ. ಇದೇ ಥರ ಬಾಡಿಯಲ್ಲಿ ಆಚೆನೂ ಕೂಡ ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಕಾಮನ್ ಆಗಿ ಅಂದರೆ ಲಂಗಲ್ಲಿ ಕ್ಯಾನ್ಸರ್ ಕಾಣಿಸ್ಕೋಬೋದು, ಒಂದು ಸಣ್ಣ ಗಡ್ಡೆ ಲಂಗ್ದು ಕಾಣಿಸ್ಕೋಬೋದು. ಲಿವರಲ್ಲಿ ಕಾಣಿಸ್ಕೋಬೋದು ಸಣ್ಣ ಗಡ್ಡೆ, ಬೋನ್ಸಲ್ಲಿ ಕಾಣಿಸ್ಕೋಬೋದು. ಪ್ಯಾಂಕ್ರಿಯಾಸ್ ಅಂತ ಹೊಟ್ಟೆಯಲ್ಲಿದೆ ಅಲ್ಲಿ ಕಾಣಿಸ್ಕೋಬೋದು, ಅಥವಾ ಪ್ರಾಸ್ಟ್ರೇಟ್ ಅಂತ ಕೆಳಗಡೆ ಭಾಗ ಯೂರಿನರಿ ಬ್ಲ್ಯಾಡರ್ ಗಂಡಸರಲ್ಲಿ ಯೂರಿನರಿ ಬ್ಲ್ಯಾಡರ್ ಕೆಳಗಡೆ ಭಾಗದಲ್ಲಿ ಪ್ರಾಸ್ಟ್ರೇಟ್ ಅಂತ ಇದೆ. ಸೊ ಈ ಎಲ್ಲ ಆರ್ಗನ್ಸಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಾಗ ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಭಾಳನೇ ಉಪಯೋಗ ಆಗುತ್ತೆ ಟ್ರೀಟ್ಮೆಂಟ್ ಮಾಡಲು. ಲಂಗು ಒನ್ ಆಫ್ ದಿ ಕಾಮನೆಸ್ಟ್ ಏರಿಯಾ. ಲಂಗಲ್ಲಿ 2 ಥರ ಗಡ್ಡೆ ಬರ್ಬೋದು. ಒಂದು ಲಂಗಲ್ಲೇ ಉತ್ಪತ್ತಿ ಆಗುವಂಥ ಕ್ಯಾನ್ಸರ್ ಕಾಣಿಸ್ಕೋಬೋದು, ಅಥವಾ ಬೇರೆ ಕಡೆ ಕ್ಯಾನ್ಸರ್ ಶುರುವಾಗಿ ಲಂಗ್ಗೆ ಸ್ಪ್ರೆಡ್ ಆಗ್ಬೋದು. ಸೊ ಈ 2 ಥರನೂ ಕಾಣಿಸ್ಕೋಬೋದು. ಈ 2 ಥರ ಸಿಚುವೇಷನಲ್ಲೂ ಕೂಡ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿನ ನಾವು ಯೂಸ್ ಮಾಡ್ಬೋದು. ಅದರಲ್ಲಿ ಹೇಗೆ ಅಂದರೆ ನಾನು ಹೇಳ್ದಂಗೆ ನಾವು ಮೊದಲು ಪ್ಲ್ಯಾನ್ ಮಾಡ್ತೀವಿ. ಒಂದು ದಿನ ಪೇಷಂಟನ್ನು ಕರೆದ್ಬಿಟ್ಟು ಒಂದು CT ಸ್ಕ್ಯಾನ್ ಮಾಡ್ತೀವಿ. ಇದರಲ್ಲೂ ಕೂಡ ನಮ್ಮದ್ರಲ್ಲಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಟೆಕ್ನಾಲಜಿ ಇದೆ.
ಈಗ ಹೇಗೆ ಅಂದರೆ ಲಂಗ್ ಕ್ಯಾನ್ಸರ್ ಟ್ರೀಟ್ ಮಾಡಬೇಕಾದ್ರೆ ಲಂಗದ ಕೆಲಸ ಏನು, ನಾವು ಉಸಿರು ತೊಗೊಳ್ತೀವಿ ಬಿಡ್ತೀವಿ, ಗಾಳಿ ಒಳಗಡೆ ಹೋಗುತ್ತೆ. ಸೊ ಈ ಉಸಿರು ತೊಗೊಳ್ಳೋದು ಬಿಡೋ ಟೈಮಲ್ಲೂ ಕೂಡ ಆ ಗಡ್ಡೆನೂ ಕೂಡ ಮೂವ್ ಆಗುತ್ತೆ. ಲಂಗಲ್ಲಿರೋದ್ರಿಂದ ನಾವು ಬ್ರೆತ್ ತೊಗೊಂಡಾಗ ಅದು ಕೂಡ ಮೂವ್ ಆಗುತ್ತೆ, ನಾವು ಆಚೆ ಉಸಿರು ಬಿಟ್ಟಾಗ ಬೇರೆ ಕಡೆ ಹೋಗುತ್ತೆ. ಸೊ ಈ ಮೂವ್ಮೆಂಟನ್ನು ನಾವು ನೋಡಬೇಕು. ಒಂದೊಂದು ಪೇಷಂಟಲ್ಲೂ ಈ ಮೂವ್ಮೆಂಟ್ ಯಾವ ಥರ ಆಗುತ್ತೆ ಅನ್ನೋದನ್ನು ನಾವು ಒಂದು ಸ್ಪೆಷಲ್ CT ಸ್ಕ್ಯಾನ್ 4D CT ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ ಗೊತ್ತಾಗುತ್ತೆ. ಈಗ ಒಬ್ರೊಬ್ರು ಬ್ರೀದಿಂಗ್ ಮಾಡೋದು ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ ಥರ ಇರುತ್ತೆ. ಸೊ ಈ 4D CT ಸ್ಕ್ಯಾನ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಪೇಷಂಟಿಗೆ ಯಾವ ಥರ ಬ್ರೀದಿಂಗ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಆ ಪರ್ಟಿಕ್ಯುಲರ್ ಪೇಷಂಟ್ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತಲೂ ಗೊತ್ತಾಗುತ್ತೆ. ಸೊ ಈ ಥರ ಇಂಡಿವಿಜುವಲೈಸ್ಡ್ ಪರ್ಸ್ನಲೈಸ್ಡ್ ಪ್ಲ್ಯಾನಿಂಗ್ ಮಾಡಿ ನಾವು ರೇಡಿಯೇಷನ್ನ ಫೋಕಸ್ ಮಾಡಿ ಆ ಕ್ಯಾನ್ಸರ್ ಗಡ್ಡೆಗೆ ಟ್ರೀಟ್ ಮಾಡ್ತೀವಿ. ಈ ಹೈ ಡೋಸ್ ಕೊಡೋದ್ರಿಂದ ಕಂಪ್ಲೀಟಾಗಿ ಆ ಜಾಗದಲ್ಲಿ ಆ ಕ್ಯಾನ್ಸರ್ ಗಡ್ಡೆ ಕ್ಲಿಯರ್ ಆಗುತ್ತೆ. ಸಿಮಿಲರ್ಲಿ ಲಿವರಲ್ಲೂ ಕೂಡ ಕಾಣಿಸ್ಕೋಬೋದು. ಇಲ್ಲೂ ಕೂಡ 2 ಥರ ಕಾಣಿಸ್ಕೊಳ್ಳುತ್ತೆ. ಒಂದು, ಲಿವರಲ್ಲೇ ಉತ್ಪತ್ತಿ ಆಗುವಂಥ ಕ್ಯಾನ್ಸರು, ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಥವಾ ಬೇರೆ ಕಡೆ ಕ್ಯಾನ್ಸರ್ ಇದ್ದು ಇಲ್ಲಿ ಸ್ಪ್ರೆಡ್ ಆಗಿರೋವಂಥದ್ದು, ಕಾಮನ್ ಆಗಿ ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಶುರುವಾಗಿ ಲಿವರಿಗೆ ಸ್ಪ್ರೆಡ್ ಆಗ್ಬೋದು. ಈ 2 ಸಿಚುವೇಷನಲ್ಲೂ ಈ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ SBRT ಅನ್ನೋದು ಭಾಳ ಉಪಯೋಗ ಆಗುತ್ತೆ. ಆ ಲಿವರಲ್ಲಿರೋ ಕಾಯಿಲೆನ ನಾವು ಫೋಕಸ್ ಮಾಡಿ ಪ್ಲ್ಯಾನ್ ಮಾಡಿ ಅಲ್ಲಿಗೇ ನಾವು ರೇಡಿಯೇಷನ್ ಕೊಟ್ಟಾಗ ಅದು ಕ್ಲಿಯರ್ ಆಗುತ್ತೆ. ಈಗ ನಾರ್ಮಲ್ ರೇಡಿಯೇಷನ್ಗೂ ಈ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೇಷನ್ಗೂ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾರ್ಮಲ್ ರೇಡಿಯೇಷನ್ ಅನ್ನೋದು 5ರಿಂದ 7 ವಾರ ಬೇಕಾಗತ್ತೆ. ವೆರಾಸ್ ಈ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ 5ರಿಂದ 6 ದಿನದಲ್ಲೇ ಮುಗ್ದೋಗುತ್ತೆ ಟ್ರೀಟ್ಮೆಂಟು. ಸೊ ನ್ಯಾಚುರಲಿ ನೀವು ಎಲ್ಲಿ 7 ವಾರದ ಟ್ರೀಟ್ಮೆಂಟ್ ನಿಮಗಿಲ್ಲಿ 1 ವಾರ 10 ದಿನದಲ್ಲೇ ಮುಗ್ದೋಗುತ್ತೆ. ಸೊ ಪೇಷಂಟಿಗೂ ಕೂಡ ಇದು ಸುಲಭ. ಭಾಳ ಸಲ ಬೇರೆ ಕಡೆಯಿಂದ ಬರೋರು ಅಥವಾ ಆಫೀಸ್ ಹೋಗೋರು 7 ವಾರ ಅಂದರೆ ಕಷ್ಟ ಆಗ್ಬೋದು ಅವ್ರಿಗೆ. ಡೈಲಿ ಕರ್ಕೊಂಬರೋದು, ಹೋಗೋದು, ಗಾಡಿ ಅರೇಂಜ್ ಮಾಡೋದು, ಈ ಟ್ರಾಫಿಕಲ್ಲಿ ಬರೋದು, ಇವೆಲ್ಲ ಡೇ ಟು ಡೇ ಇದರಲ್ಲಿ ಕಷ್ಟ ಆಗುತ್ತೆ. ಸೊ ಎಲ್ಲಿ ಈ ಸ್ಟೀರಿಯೋಟ್ಯಾಕ್ಟಿಕ್ ಮಾಡೋ ಅವಶ್ಯಕತೆ ಇದೆಯೋ ಅಲ್ಲಿ ಮಾಡಿದ್ರೆ ಟೈಮು ಕೂಡ ಸೇವ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ, ಮತ್ತು ಗುಣ ಆಗೋ ಚಾನ್ಸಸ್ಸನ್ನು ಭಾಳ ಇರುತ್ತೆ. 3ನೇ ಜಾಗ ಎಲ್ಲಿ ಅಂದರೆ ನಾವು ಕಾಮನ್ನಾಗಿ ಯೂಸ್ ಮಾಡೋದು ಬೋನಲ್ಲಿ. ಬೇರೆ ಕಡೆಯಿಂದ ಸ್ಪ್ರೆಡ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಕೆಲವು ಸಲ ಬೋನಿಗೆ ಸ್ಪ್ರೆಡ್ ಆಗ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಬೋನಿಗೆ ಸ್ಪ್ರೆಡ್ ಆಗ್ಬೋದು, ಥೈರಾಯ್ಡ್ ಕ್ಯಾನ್ಸರ್ ಬೋನಿಗೆ ಸ್ಪ್ರೆಡ್ ಆಗ್ಬೋದು. ಈ ಥರ ಸ್ಪ್ರೆಡ್ ಆದಾಗ ಆ ಬೋನಲ್ಲಿ ಯಾವ ಸ್ಪಾಟಲ್ಲಿದೆಯೋ ಅಲ್ಲಿಗೆ ಮಾತ್ರ ನಾವು ರೇಡಿಯೇಷನ್ ಕೊಟ್ಟು ಇದನ್ನು ಕಂಪ್ಲೀಟಾಗಿ ನಾವು ಕ್ಲಿಯರ್ ಮಾಡ್ಬೋದು. ಬೇರೆ ಕೆಲವು ಸಲ ಈಗ ಒಂದೇ ಕಡೆ ಇತ್ತು ಅಂದರೆ ನಾವು ರೇಡಿಯೇಷನ್ ಕೊಟ್ಟು ಕ್ಲಿಯರ್ ಮಾಡಿದಾಗ ಬೇರೆ ಟ್ರೀಟ್ಮೆಂಟನ್ನು ಬೇಕಾಗದೇ ಇರ್ಬೋದು, ಬರೀ ರೇಡಿಯೇಷನಲ್ಲೇ ಕ್ಲಿಯರ್ ಆಗುತ್ತೆ, ಅಥವಾ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡು ಮ್ಯಾನೇಜ್ ಮಾಡ್ಬೋದು. ಸೊ ಈ ಥರ ಈ ಟೆಕ್ನಾಲಜಿ ಹೇಗೆ ಮಾಡಿದೆ ಅಂದರೆ, ಈ ಥರ 4th ಸ್ಟೇಜ್ ಕ್ಯಾನ್ಸರಲ್ಲೂ ಕೂಡ ಎಲ್ಲಿ ಸ್ಪ್ರೆಡ್ ಆಗಿದೆಯೋ ರೇಡಿಯೇಷನ್ ಕೊಟ್ಟು ಕ್ಯೂರ್ ಮಾಡಿ ಅವ್ರು ನಾರ್ಮಲಾಗಿ ಅವ್ರ ಜೀವನನ ಕಂಟಿನ್ಯೂ ಮಾಡೋ ಥರ ಮಾಡಿಕೊಡ್ಬೋದು. ಸೊ ಈ ಥರ ಸಿಚುವೇಶನ್ ನೋಡಿಕೊಂಡು ಈ SBRT ಅನ್ನೋ ಟ್ರೀಟ್ಮೆಂಟ್ ಭಾಳನೇ ಉಪಯೋಗ ಆಗುತ್ತೆ. ಇನ್ನೊಂದು ಕ್ಯಾನ್ಸರ್ ಎಲ್ಲಿ ನಾವು ಕಾಮನ್ನಾಗಿ ಯೂಸ್ ಮಾಡ್ತೀವಿ ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್. ಹೇಳಿದೆ, ಬ್ಲ್ಯಾಡರ್ ಕೆಳಗಡೆ ಗಂಡಸರಲ್ಲಿ ಪ್ರಾಸ್ಟೇಟ್ ಅಂತ ಇದೆ, ಇದರಲ್ಲಿ ಕ್ಯಾನ್ಸರ್ ಕಾಯಿಲೆ ಕಾಮನ್. ಸೊ ಮುಂಚೆ ಕೆಲವು ವರ್ಷಗಳ ಮುಂಚೆ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡಬೇಕಾದ್ರೆ ಸುಮಾರು 7ರಿಂದ 7.5 ವಾರ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಇವಾಗ ಅಂದರೆ ಒಂದು 37-38 ಸಲ ಪೇಷಂಟ್ ಬರಬೇಕಾಗಿತ್ತು ಹಾಸ್ಪಿಟಲ್ಗೆ. ಈಗ ಈ SBRT ಮೂಲಕ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ 5 ದಿನದಲ್ಲಿ ಟ್ರೀಟ್ಮೆಂಟ್ ಮುಗ್ದೋಗುತ್ತೆ. ಸೊ ಡಿಫ್ರೆನ್ಸ್ ನಿಮಗೆ ಅರ್ಥ ಆಗುತ್ತೆ. 1.5 ತಿಂಗಳು 5 ದಿನ, ಸೊ 5 ಡೇಸಲ್ಲಿ ಟ್ರೀಟ್ಮೆಂಟ್ ಮುಗಿದು ಪೇಷಂಟ್ ವಿಲ್ ಗೋ ಬ್ಯಾಕ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಅವರು ಕೆಲಸ ಮಾಡ್ಬೋದು, ಫುಡ್ ತೊಗೋಬೋದು, ಚೆಕಪ್ಪಲ್ಲಿ ಇರಬೇಕಾಗತ್ತೆ. ಸೊ ಈ ಥರ ಈ ಹೈ ಡೋಸ್ ಕೊಡೋದ್ರಿಂದ ಭಾಳ ಅಡ್ವಾಂಟೇಜ್ ಇದೆ ಸುಮಾರು ಕಡೆ. ಪ್ಯಾಂಕ್ರಿಯಾಸ್ ಅನ್ನೋ ಕ್ಯಾನ್ಸರಲ್ಲೂ ಕೂಡ ಇವಾಗ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿನ ನಾವು
ಶುರು ಮಾಡಿದ್ದೀವಿ. ಅಲ್ಲೂ ಕೂಡ ಎಲ್ಲಿ ಆಪ್ರೇಷನ್ ಮಾಡೋಕ್ಕಾಗಲ್ವೋ, ಕೆಲವು ಪ್ಯಾಂಕ್ರಿಯಾಸ್ ಕ್ಯಾನ್ಸರಲ್ಲಿ ಸರ್ಜರಿ ಮಾಡೋಕ್ಕಾಗೋದಿಲ್ಲ. ಈ ಥರ ಸಿಚುವೇಷನಲ್ಲಿ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಕೊಟ್ಟು ಪೂರ್ತಿ ವಾಸಿ ಮಾಡ್ಬೋದು. ಲೇಟೆಸ್ಟಾಗಿ ಕಿಡ್ನಿ ಕ್ಯಾನ್ಸರಲ್ಲೂ ಕೂಡ ಈ SBRTದು ರೋಲ್ ಕಾಣಿಸ್ಕೊಂಡಿದೆ. ಇವಾಗ ಒಂದು ಕಿಡ್ನಿಯಲ್ಲಿ ಕ್ಯಾನ್ಸರ್ ಬಂದಿರೋದು ಅಥವಾ ಪೂರ್ತಿ ಕಿಡ್ನಿ ತೆಗಿಯೋಕ್ಕೆ ಇಷ್ಟಪಡದೇ ಇರೋರು ಕೂಡ ಈ ಥರ, ಅಥವಾ ಆಪ್ರೇಷನ್ ಮಾಡೋಕ್ಕಾಗದೇ ಇರೋರು, ಈ ಥರ ಕಂಡೀಷನಲ್ಲಿ ಕಿಡ್ನಿ ಕ್ಯಾನ್ಸರ್ ಗಡ್ಡೆಗೆ ಫೋಕಸ್ ಮಾಡಿ ನಾವು SBRT ಮಾಡಿದಾಗ ಕ್ಯೂರ್ ಚಾನ್ಸಸ್ ಚೆನ್ನಾಗಿರುತ್ತೆ ಮತ್ತು ನಾರ್ಮಲ್ ಆಗಿ ಪೇಷಂಟ್ ಜೀವನನ ಕಂಟಿನ್ಯೂ ಮಾಡ್ಬೋದು. ಸೊ ಸಮ್ಮರಿಯಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, ರೇಡಿಯೋಥೆರಪಿ ಅಥವಾ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಎಲ್ಲಿ ನಾವು ಯೂಸ್ ಮಾಡ್ತೀವೋ ಅಲ್ಲಿ ರಿಸಲ್ಟ್ಸ್ ತುಂಬ ಚೆನ್ನಾಗೇ ಕಾಣಿಸ್ಕೊಂಡಿದೆ. ತುಂಬ ಹೈ ಡೋಸ್ ಕೇರ್ಫುಲ್ಲಾಗಿ ನಾವು ಆ ಕ್ಯಾನ್ಸರ್ ಕಾಯಿಲೆ ಎಲ್ಲಿದೆಯೋ ಅಲ್ಲಿಗೆ ಫೋಕಸ್ ಮಾಡಿ ಕೊಟ್ಟಾಗ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಎರಡನೇ ಅಡ್ವಾಂಟೇಜು ಟೈಮ್. 7 ವಾರ 8 ವಾರದಿಂದ 5 ದಿನ 6 ದಿನದಲ್ಲಿ ಟ್ರೀಟ್ಮೆಂಟ್ ಮುಗ್ದೋಗುತ್ತೆ. ಮೂರನೇ ಅಡ್ವಾಂಟೇಜು ಸೈಡ್ ಎಫೆಕ್ಟ್ಸು ಕೂಡ ಕಮ್ಮಿ ಆಗುತ್ತೆ. ನಾಲ್ಕನೇ ಅಡ್ವಾಂಟೇಜು ಎಷ್ಟೊಂದು ಸಲ ಬೇರೆ ಯಾವ ಟ್ರೀಟ್ಮೆಂಟು ಇಲ್ಲದೇ ಬರೀ 4-5 ದಿನ ಟ್ರೀಟ್ಮೆಂಟಲ್ಲೇ ಕ್ಲಿಯರ್ ಮಾಡಿ ಕಂಟಿನ್ಯೂ ಮಾಡ್ಕೋಬೋದು. ಲಾಸ್ಟ್ ಅಡ್ವಾಂಟೇಜ್ ಏನು ಅಂದರೆ, ರಿಸಲ್ಟ್ಸ್ ಆರ್ ವೆರಿ ಗುಡ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಆರ್ ಲೆಸ್. ಟ್ರೀಟ್ಮೆಂಟ್ ಗೆಟ್ಸ್ ಓವರ್ ವೆರಿ ಕ್ವಿಕ್ಲಿ. ಥ್ಯಾಂಕ್ ಯು ವೆರಿ ಮಚ್.